ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 337 ಪಾಯಿಂಟ್ಸ್ ಡೌನ್ ಆಗಿ 59,119 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 88 ಪಾಯಿಂಟ್ಸ್ ಡೌನ್ ಆಗಿ 17,629 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 572 ಪಾಯಿಂಟ್ಸ್ ಡೌನ್ ಆಗಿ 40,613 ನಲ್ಲಿ ಕ್ಲೋಸ್ ಆಗಿದೆ. ನಿನ್ನೆ ಫೆಡ್ ಮೀಟಿಂಗ್ ನೋಡಿದ ಮೇಲೆ ಅರೌಂಡ್ 11:30 ಇಂದ ಸ್ಟಾರ್ಟ್ ಆಗಿದೆ. ನಮಗೆ ಫೆಡ್ ಮೀಟಿಂಗ್ ರಿಲೇಟೆಡ್ ಆಗಿ ಅಪ್ಡೇಟ್ಸ್, ಈವನ್ ಫೆಡ್ ಚೇರ್ಮನ್ ಸ್ಟೇಟ್ಮೆಂಟ್ಸ್ ಎಲ್ಲ ಆದ್ಮೇಲೆ ಆ ಡೇಟಾ ನಿಮಗೆ ನೈಟ್ ಟೆಲಿಗ್ರಾಮ್ ನಲ್ಲೂ ಅಪ್ಡೇಟ್ ಮಾಡಿದ್ದೀನಿ. ಪರ್ಟಿಕ್ಯುಲರ್ಲಿ ಬಡ್ಡಿ ರಿಲೇಟೆಡ್ ಹತ್ರ 75 ಬೇಸಿಸ್ ಪಾಯಿಂಟ್ ಹೈಕ್ ತಗೊಂಡಿದ್ದಾರೆ. ಅದು ಮಾರ್ಕೆಟ್ ನಲ್ಲಿ ಎಕ್ಸ್ಪೆಕ್ಟೆಡ್. ಅದಾದ್ಮೇಲೆ ಸ್ಟೇಟ್ಮೆಂಟ್ಸ್ ಹೇಗಿರುತ್ತೆ ಅಂತ ನೋಡ್ತಾ ಇದ್ದಾಗ ಅವ್ರು ಮಾಡ್ತಿರೋಂಥ ಸ್ಟೇಟ್ಮೆಂಟ್ಸ್ಗೆ ರೀಸೆಂಟ್ ಟೈಮ್ಸ್ ಅಲ್ಲಿ ಮಾರ್ಕೆಟ್ ರಿಲೇಟೆಡ್ ಆಗಿರುವಂತ ಸ್ಟೆಬಿಲಿಟಿ ಆಫ್ ಸ್ಟ್ರೆಂತ್ ಅಂತೂ ಕಳ್ಕೊಳ್ಳುತ್ತೆ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ಅವರು ಕ್ಲಿಯರ್ ಆಗಿ ಸ್ವಲ್ಪ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದು ನೋಡ್ತಾ ಇದ್ರೆ ಅದು ಈಕ್ವಿಟಿ ಮಾರ್ಕೆಟ್ಸ್ಗೆ ಪಾಸಿಟಿವ್ ಅಲ್ಲ ಅಂತ ಸ್ಟ್ರೈಟ್ ಅವೇನೆ ನಮಗೆ ತಿಳಿದೋಗುತ್ತೆ. ಅದರ ಬಗ್ಗೆ ಸ್ವಲ್ಪ ಮಾತಾಡ್ಕೊಳ್ಳೋಣ. ಆದ್ರೆ ಈವನ್ ಆತರ ಅನ್ಸರ್ಟನಿಟಿ, ಆತರ ನೆಗೆಟಿವ್ ಕಮೆಂಟ್ಸು, ಹಾಕಿ ಸ್ಟೇಟ್ಮೆಂಟ್ಸ್ ಮಾಡ್ತಾ ಇದ್ರು ಸರಿ, ಇವತ್ತು ಮಾರ್ಕೆಟ್ ಓಪನ್ ಆಗಿದೇನೋ ಗ್ಯಾಪ್ ಡೌನ್. ಇವತ್ತು ಅಲ್ಲಿಂದ ಫಸ್ಟ್ ಆಫ್ ಅಲ್ಲ ಸ್ವಲ್ಪ ಜಾಸ್ತಿನೇ ಮಾರ್ಕೆಟ್ ಡೌನ್ ಸೈಡ್ ಗೆ ಫಾಲ್ ಆಗ್ತಾ ಇದ್ರು. ಬೋತ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಸಪೋರ್ಟ್ ಝೋನ್ಸ್ ಹತ್ರ ಮಾರ್ಕೆಟ್ ಅಂತೂ ಸಪೋರ್ಟ್ ತಗೊಂಡಿದೆ ಅಂತಾನೆ ಹೇಳಬೇಕು. ಲೋಯರ್ ಲೆವೆಲ್ಸ್ ನಲ್ಲಿ ಮಾರ್ಕೆಟ್ ರಿಲೇಟೆಡ್ ಆಗಿ ಇವತ್ತು ಬೈಯಿಂಗ್ ಸೆಂಟಿಮೆಂಟ್ ಅಂತೂ ಅರೈಸ್ ಆಗಿದೆ. ಆತರ ಅರೈಸ್ ಆದ್ರೆ ಅದು ಕಂಪ್ಲೀಟ್ ಆಗಿ ವಿ ಶೇಪ್ ರಿಕವರಿ. ಇದು ಮಾರ್ಕೆಟ್ ನಲ್ಲಿ ಅದು ಎಕ್ಸ್ಪೈರಿ ಡೇಟ್ ಅನ್ಯೂಶುವಲ್ ಆಗಿ ಎಕ್ಸಾಕ್ಟ್ಲಿ ವಿತ್ ಇನ್ ನೋ ಟೈಮ್ ಅಗೈನ್ ಸೇಮ್ ವೋಲ್ಟಿಲಿಟಿ ಇಂದ ರಿಕವರಿ, ಒಂದು ವಿ ಶೇಪ್ ರಿಕವರಿ, ಕ್ಲಿಯರ್ಲಿ ವಿ ಶೇಪ್ ರಿಕವರಿ ನಮಗೆ ನಿಫ್ಟಿನಲ್ಲಿ. ಇವನ್ ಬ್ಯಾಂಕ್ ನಿಫ್ಟಿನಲ್ಲೂ ಸ್ವಲ್ಪ ಕಮ್ಮಿ ವೋಲ್ಟಿಲಿಟಿಯಿಂದ ಇವನ್ ಅಲ್ಲೂ ಇಂಟ್ರಾಡೇನಲ್ಲಿ ವಿ ಶೇಪ್ ರಿಕವರಿ ನಮಗೆ ಕಾಣಿಸ್ತಾ ಇದೆ. ಇವತ್ತು ಮಾರ್ಕೆಟ್ ನಲ್ಲಿ ಫಾಲ್ ನಾವು ಜಸ್ಟಿಫೈ ಮಾಡಕ್ಕಾಗಲ್ಲ. ನಿನ್ನೆ ಫೆಡ್ ಮೀಟಿಂಗ್ ಒಂದು ಔಟ್ಕಮ್ ನಾನಾದ್ರೆ ಸ್ಟೇಟ್ಮೆಂಟ್ಸ್ ಇಂದ ಆದ್ರೂ ರ್ಯಾಲಿಯಿಂದ ಆದ್ರೂ ಲೋವರ್ ಲೆವೆಲ್ಸ್ ಅಲ್ಲಿ ಬರ್ತಿರುವಂತ ಬೈಯಿಂಗ್ ಸೆಂಟಿಮೆಂಟ್ ನಂತೂ ನಾವು ಜಸ್ಟಿಫೈ ಮಾಡಕ್ಕಾಗಲ್ಲ. ರೀಸೆಂಟ್ ಡೇಸ್ ಅಲ್ಲಿ ನಾವು ಅನ್ಕೊಂಡ ಹಾಗೆ ಮೇ ಬಿ ಮಾರ್ಕೆಟ್ ರಿಲೇಟೆಡ್ ಆಗಿ, ಪರ್ಟಿಕ್ಯುಲರ್ಲಿ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ ರಿಲೇಟೆಡ್ ಆಗಿ FIs ಪಾಸಿಟಿವ್ ವ್ಯೂ ಇಂದಾನೆ ಇದಾರಲ್ವಾ. ಎಸ್, ಸೆಕೆಂಡ್ ಹಾಫ್ ನಲ್ಲಿ ನಮಗೆ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಾದ್ರೂ US ಮಾರ್ಕೆಟ್ಸ್ ಅಲ್ಲಾದ್ರೂ ರಿಕವರಿ ಕಾಣಿಸಿದೆ. ಅದು ಕಾರಣವಾಗ್ಲಿ ನಾವು ಮಾರ್ಕೆಟ್ ನಲ್ಲಿ ಸೆಂಟಿಮೆಂಟ್ ಕಾಣಿಸಿರಬಹುದು. ಆದ್ರೆ ಗ್ಲೋಬಲ್ ಈಕ್ವಿಟಿ ಮಾರ್ಕೆಟ್ಸ್ ಕಂಪೇರ್ ಮಾಡಿದ್ರೆ ನಮ್ಮ ಈಕ್ವಿಟಿ ಮಾರ್ಕೆಟ್ಸ್ ನಿಯರ್ಲಿ 22% ಹತ್ರ ಔಟ್ ಪರ್ಫಾರ್ಮ್ ಮಾಡಿವೆ. ಅವೆಲ್ಲ ಆಲ್ಮೋಸ್ಟ್ 20% ಹತ್ರ ಕರೆಕ್ಟ್ ಆದ್ರೆ ನಮ್ಮ ಮಾರ್ಕೆಟ್ಸ್ 2% ಪಾಸಿಟಿವ್ ನಲ್ಲಿ ಇದೆ. ಅದರಿಂದ ಇಂಡಿಯನ್ ರಿಲೇಟೆಡ್ ಆಗಿ ಸ್ಪೆಷಲ್ ಥೀಮ್ ಅಂತೂ ಪ್ಲೇ ಆಗ್ತಿದೆ. ಆದ್ರೆ ಈ ಕ್ವಶನ್ ಎಲ್ಲಾನು ಇದು ಎಲ್ಲಿವರೆಗೂ ಪ್ಲೇ ಆಗತ್ತೆ, ಬಿಕಾಸ್ ಇಲ್ಲಿವರೆಗೂ ಫೆಡ್ ರಿಲೇಟೆಡ್ ಆಗಿರುವಂತ ಎಕ್ಸ್ಪೆಕ್ಟೇಷನ್ಸ್ ಈಗ ಕಂಪ್ಲೀಟ್ ಆಗಿ ಟರ್ನ್ ಆಗ್ತಿದೆ. ನಿನ್ನೆ ಫೆಡ್ ಇವೆಂಟ್ ರಿಲೇಟೆಡ್ ಆಗಿರುವಂತ ಔಟ್ಕಮ್ ಅಂಡ್ ಅವ್ರು ಮಾಡಿರೋ ಕಮೆಂಟ್ಸ್ ಇಂದ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ನಲ್ಲಿ ನಾವು ಗಮನಿಸಬೇಕಾಗಿರುವಂತ ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಅವರು 75 ಬೇಸಿಸ್ ಪಾಯಿಂಟ್ಸ್ ಹೈಕ್ ತಗೊಂಡಿದ್ದಾರೆ. ಇದು ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಆದ್ರೆ ನಾವು ಜ್ಞಾಪಕ ಇಟ್ಕೊಳ್ಬೇಕಾದಂತ ವಿಷಯ, ಲಾಸ್ಟ್ 3 ಕನ್ಸಿಕ್ಯೂಟಿವ್ ಸೆಷನ್ ಇಂದ ಅವರು 75 ಈಚ್ ಟೈಮ್ 75 ಬೇಸಿಸ್ ಪಾಯಿಂಟ್ಸ್ ಜಾಸ್ತಿ ಮಾಡ್ತಿದ್ದಾರೆ. ಐ ಥಿಂಕ್ 1980 ಆದ್ಮೇಲೆ ಆ ಟೈಮಲ್ಲಿ ಇರುವಂತ ಅನ್ಸರ್ಟನಿಟೀಸ್, ಇನ್ಫ್ಲೇಷನ್ಗೆ ಆವಾಗ ಜಾಸ್ತಿ ಮಾಡಿರುವಂತ ಟೈಪ್, ಅದಾದ್ಮೇಲೆ ಯಾವಾಗ್ಲೂ ಫೆಡ್ ಅವರು ಇಷ್ಟೊಂದು ಕಂಟಿನ್ಯೂಸ್ಲಿ ಇಷ್ಟು ದೊಡ್ಡ ಮೊತ್ತದಲ್ಲಿ ಬಡ್ಡಿ ರೇಟ್ ಜಾಸ್ತಿ ಮಾಡಿಲ್ಲ. ಈ ತರ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡೋದು ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದೆ. ಬಟ್ ಅದಾದ್ಮೇಲೆ ಮೀಟಿಂಗ್ ಅಲ್ಲಿ ಫೆಡ್ ಚೇರ್ಮನ್ ಅವ್ರ ವ್ಯೂನ ಎಕ್ಸ್ಪ್ಲೈನ್ ಮಾಡೋ ಮುಂಚೆ ಕ್ಲಿಯರ್ ಆಗಿ ಅವ್ರು ಮಾಡಿರುವಂತ ಸ್ಟೇಟ್ಮೆಂಟ್ಸ್ ಜಾಕ್ಸನ್ ಹೋಲ್ ಮೀಟಿಂಗ್ ನಲ್ಲಿ ಯಾವ ತರ ಮೈಂಡ್ ಸೆಟ್ ಅಲ್ಲಿ ಇತ್ತೋ ಈಗ್ಲೂ ಅದೇ ಮೈಂಡ್ ಸೆಟ್ ಹಾಗೇ ಇದೆ. ಈ ಒಂದು ಸ್ಟೇಟ್ಮೆಂಟ್ ಅಲ್ಲೇ ನಮ್ಗೆ ಅರ್ಥ ಆಗೋಗುತ್ತೆ. ಸ್ಟಿಲ್ ನಾನು ಎಕಾನಮಿನ ಹರ್ಟ್ ಮಾಡಿದ್ರು ಸರಿ, ಇನ್ಫ್ಲೇಷನ್ ಕಂಟ್ರೋಲ್ ಮಾಡ್ಬೇಕನ್ನೋ ತರ ಯೋಚನೆ ಮಾಡ್ತಿದ್ದೀನಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಈ ಸ್ಟೇಟ್ಮೆಂಟ್ ಪ್ರಿಮಿಚ್ಯೂರ್ ಆಗಿ ನಾವೇನಾದ್ರೂ ಈ ತರ ಜಾಸ್ತಿ ಮಾಡ್ತಿರುವಂತ ಬಡ್ಡಿ ರೇಟ್ಗಳೇನಾದ್ರೂ ಹಿಂದಿಗೆ ತಗೊಂಡ್ರೆ, ಎಕಾನಮಿನ ಸಪೋರ್ಟ್ ಮಾಡ್ಬೇಕಂತ ಪ್ರಯತ್ನ ಮಾಡಿದ್ರೆ ಅದೊಂದು ಬಿಗ್ ಮಿಸ್ಟೇಕ್ ಆಗತ್ತೆ ಅಂತ ಜಾಕ್ಸನ್ ಹೋಲ್ ಮೀಟಿಂಗ್ ನಲ್ಲೇನೆ ಅವ್ರು ಹೇಳಿದ್ರು. ಅಂಡ್ ಅಗೈನ್ ಈಗ್ಲೂ ಅದೇ ಸ್ಟೇಟ್ಮೆಂಟ್ ಮಾಡ್ತಾ ಇರೋದು. ಮಾರ್ಕೆಟ್ ಇಲ್ಲಿವರೆಗೂ FY 22 ಎಂಡಿಂಗ್ ಟೈಮ್ಗೆ 3.4% ಬಡ್ಡಿ ರೇಟ್ಗಳಿರತ್ತೆ ಅಂತ ಅನ್ಕೊಂಡ್ರೆ ಅದು 4.4%ಗೆ 2023 ಎಂಡಿಂಗ್ ಟೈಮ್ಗೆ 4.6, 4.7 ಮೀನ್ಸ್ ಇಲ್ಲಿಂದಾನು ನಿಯರ್ಲಿ 125 ಬೇಸಿಸ್ ಪಾಯಿಂಟ್ಸ್ ಹತ್ರ ನೆಕ್ಸ್ಟ್ 2 ಫೆಡ್ ಮೀಟಿಂಗ್ಸ್ ಅಲ್ಲಿ ಜಾಸ್ತಿ ಮಾಡ್ತಾರಂತ ಒಂದು ಎಕ್ಸ್ಪೆಕ್ಟೇಷನ್ ನ ಬಿಲ್ಡ್ ಮಾಡ್ತಾ, ಇವನ್ ಅಲ್ಲೂ ಅವರು ಸ್ಟಾಪ್ ಮಾಡ್ತಿಲ್ಲ. 2022ಗೆ ಕ್ಲೋಸ್ ಆಗ್ತಿಲ್ಲ. 2023 ನಲ್ಲೂ ಬಡ್ಡಿ ರೇಟ್ಗಳು ಬೆಳೆಯುತ್ತೆ ಅಂತ, ಇವನ್ 2024-25 ನಲ್ಲೇ ಮತ್ತೆ ಅಗೇನ್ ಬಡ್ಡಿ ರೇಟ್ಗಳು ಡೌನ್ ಸೈಡ್ಗೆ ಸ್ವಲ್ಪ ಕೂಲ್ ಆಫ್ ಅಂತೂ ಆಗ್ಬೋದು ಅಂತ ಅವ್ರ ಎಕ್ಸ್ಪೆಕ್ಟೇಷನ್ಸ್ ನ ಮಾರ್ಕೆಟ್ ರಿಲೇಟೆಡ್ ಆಗಿ ಓವರ್ ಆಲ್ ಆಗಿ ನಾವು ನೆಗೆಟಿವ್ ಆಗಿ ತಗೋಬೇಕು. ಬಿಕಾಸ್ ಇದೊಂದು ಮ್ಯಾಕ್ರೋ ಪಿಕ್ಚರ್. ಗ್ಲೋಬಲ್ ಆಗಿ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾ ಎಕಾನಮಿನಲ್ಲಿರುವಂಥ ಲಿಕ್ವಿಡಿಟಿನ ಟೈಟನ್ ಮಾಡುವಂಥ ಪ್ರಯತ್ನದಲ್ಲಿ ಸೆಂಟ್ರಲ್ ಬ್ಯಾಂಕ್ಸ್ ಮಾಡಿದ್ರೆ, ಫಸ್ಟ್ ಥಿಂಗ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರ್ತಿರುವಂತ ಈ ಹಣ ಎಲ್ಲ ಇಂಪ್ಯಾಕ್ಟ್ ಆಗತ್ತೆ. ಇವನ್ ಕಂಪನೀಸ್ ಫಂಡ್ ರೈಸ್ ಮಾಡ್ಬೇಕಂದ್ರೂ ಸರಿ ಅದೂ ಪ್ರಾಬ್ಲಮ್ ಆಗತ್ತೆ. ಅದರಿಂದ ಇವೆಲ್ಲಾನು ಫೆಡ್ ಅವರು ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾ ಹೋದ್ರೆ ಎಕಾನಮಿ, ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಕ್ರಿಯೇಟ್ ಆಗುವಂತ ನೆಗೆಟಿವ್ಸ್. ಸೊ ಈ ತರ ಸ್ಟೇಟ್ಮೆಂಟ್ಸ್ ಎಲ್ಲಾನು ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಅವ್ರು ಮಾಡ್ತಿರುವಂತ ಫೋರ್ಕಾಸ್ಟ್
ಇನ್ಫ್ಲೇಷನ್ ಬೆಳೆಯುತ್ತೆ ಅಂತ ಹೇಳ್ತಿದ್ದಾರೆ, ಇನ್ನೂ ಇನ್ಫ್ಲೇಷನ್ ಬೆಳೆಯುತ್ತೆ ಅಂತ ಹೇಳ್ತಿದ್ದಾರೆ, ಗ್ರೋತ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದೊಂದು ವರಸ್ಟ್ ಕಾಂಬಿನೇಷನ್ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ. ಗ್ರೋತ್ ಬೆಳೆಯುತ್ತೆ, ಇನ್ಫ್ಲೇಷನ್ ಕಂಟ್ರೋಲ್ ಆಗುತ್ತೆ, ಮಾಡ್ರೇಟ್ ಆಗಿ ಬರುತ್ತೆ ಅಂತ ಅನ್ಕೊಳ್ಳೋದು ಓಕೆ. ಆದರೆ ಇನ್ಫ್ಲೇಷನ್ ಬೆಳೆಯುತ್ತೆ, ಗ್ರೋತ್ ಕಮ್ಮಿ ಆಗುತ್ತೆ ಅಂತ ಮಾಡ್ತಿರುವಂಥ ಈ ಸ್ಟೇಟ್ಮೆಂಟ್ಸ್ನ ನಾವು ನೆಗೆಟಿವ್ ಆಗಿ ತಗೋಬೇಕು. ಅಂಡ್ ಫರ್ದರ್ ಇಂಟರ್ವ್ಯೂ ನೋಡ್ತಾ ಇದ್ರಿ, ಒಂದು ಜರ್ನಲಿಸ್ಟ್ ಕೇಳಿದ್ದಾರೆ, ನೀವು ಬಡ್ಡಿ ರೇಟ್ಗಳು ಈ ಥರ ಜಾಸ್ತಿ ಮಾಡೋದು ಯಾವಾಗ ಕಮ್ಮಿ ಮಾಡ್ತೀರಾ, ಸ್ಟಾಪ್ ಮಾಡ್ತೀರಾ ಆರ್ ಪಾಸ್ ಮಾಡ್ತೀರಾ ಅಂತ ಕೇಳಿರೋ ಕ್ವಶನ್ಗೆ ಫೆಡ್ ಚೇರ್ಮನ್ ಅವ್ರು ಹೇಳ್ತಿರೋದು, ಅಟ್ ಎಕಾನಮಿನಲ್ಲಿ ಗ್ರೋತು ಟ್ರೆಂಡ್ ಲೈನ್ಗಂದ್ರೆ ಬಿಲೋ ಹೋಗ್ತಾ ಇದ್ರೆ, ಆರ್ ಲೇಬರ್ ಮಾರ್ಕೆಟು ಸಾಫ್ಟ್ನಿಂಗ್ ಆಗತ್ತೆ ಅಂತ, ಆರ್ ಇನ್ಫ್ಲೇಷನ್ 2% ನಿಯರ್ಗೆ ಮೂವ್ ಆಗತ್ತೆ ಅಂತ ಮಾರ್ಕೆಟ್ ಡೇಟಾ ಕಾಣಿಸ್ತಾ ಇದ್ರೇನೆ ಆವಾಗ್ಲೇನೆ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾ ಹೋಗೋದು ಸ್ಟಾಪ್ ಮಾಡೋದು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಇನ್ ಬಿಟ್ವೀನು ನಾವು ಬಡ್ಡಿ ರೇಟ್ಗಳು ರಿಲೇಟೆಡ್ ಆಗಿ ಬ್ಯಾಕ್ ಸ್ಟೆಪ್ ಹಾಕ್ಬೇಕಂತ ಅನ್ಕೊಂತಿಲ್ಲ ಅಂತ ಹೇಳ್ತಿರೋಂಥ ಎಂಟೈರ್ ಕಾಮೆಂಟ್ರಿನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ನಾವು ನೆಗೆಟಿವ್ ಆಗಿ ತಗೋಬೇಕಾಗತ್ತೆ. ಬಟ್ ಈ ರೀಸೆಂಟ್ ಟೈಮ್ಸ್ ಅಲ್ಲಿ ಮಾರ್ಕೆಟ್ ಕಂಪ್ಲೀಟ್ ಆಗಿ ಡಿಕಪಲ್ ಆಗಿದೆ. ಮೀನ್ಸ್ ಗ್ಲೋಬಲ್ ಆಗಿ ಏನ್ ನಡೆದಿದೆ, US ಮಾರ್ಕೆಟ್ಸು, ಯುರೋಪಿಯನ್ ಮಾರ್ಕೆಟ್ಸು ಇವೆಲ್ಲ ಹೇಗಿದೆ ಅನ್ನೋದು ತಲೆ ಕೆಡಿಸ್ಕೊಂತಿಲ್ಲ. ಕಂಪ್ಲೀಟ್ ಆಗಿ ಇಂಡಿಯನ್ ಮಾರ್ಕೆಟ್ ಸಪ್ರೇಟ್ ಟ್ರೆಂಡ್ ಲೈನ್ ನ ಫಾಲೋ ಆಗ್ತಿದೆ. ಅದರಿಂದ ಇವನ್ ಈ ಅಪ್ಡೇಟ್ ಆದ್ಮೇಲೂ ಬೈ ಮಾಡ್ತಾ ಇರೋದು, ಎಂಟರ್ ಆಗಿರುವಂಥ ರಿಟೇಲರ್ಸು ಲೋಯರ್ ಲೆವೆಲ್ಸ್ ಬಂದಾಗ ಮಾರ್ಕೆಟ್ನ ಸಪೋರ್ಟ್ ಮಾಡ್ತಾ ಇರೋದು, ಬಿಕಾಸ್ ಒಂದು ಪಾಯಿಂಟ್ ಆಫ್ ಟೈಮ್ನಲ್ಲಿ 25 ಬೇಸಿಸ್ ಪಾಯಿಂಟ್ಸ್ ಅಂದ್ರೇ ಫೆಡ್ ಅವರು ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಿದ್ದಾರೆ ಅಂದ ತಕ್ಷಣ ಮಾರ್ಕೆಟು ತುಂಬ ಡೀಪ್ ಆಗಿ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ತಾ ಇತ್ತು. ಸೊ ಆ ಟೈಮ್ನಲ್ಲಿ 25 ಬಿಗ್ ನೆಗೆಟಿವ್ ಆದರೆ ಸ್ವಲ್ಪ ಟೈಮ್ ಆದಮೇಲೆ 50 ಬಿಗ್ ನೆಗೆಟಿವ್ ಆಗಿದೆ. ಈಗ 75 ಬಿಗ್ ನೆಗೆಟಿವ್ ಅಲ್ಲದೆ ನಾರ್ಮಲ್ ಆಗೋಗಿದೆ. ಈಗ 100 ಬೇಸಿಸ್ ಪಾಯಿಂಟ್ಸ್ ಆದ್ರೂ ಜಾಸ್ತಿ ಮಾಡಿದ್ರೆ ಮಾರ್ಕೆಟ್ ಸರ್ಪ್ರೈಸ್ ಆಗೋ ಸ್ಟೇಜ್ಗೆ ಪ್ರೆಸೆಂಟ್ ಮಾರ್ಕೆಟ್ ಬಂದಿದೆ. ಮೀನ್ಸ್ ಇವೆಲ್ಲ ನೆಗೆಟಿವ್ಸು ಆದರೆ ಮಾರ್ಕೆಟ್ ಮುಂಚೆನೆ ಡೈಜೆಸ್ಟ್ ಮಾಡಿ ಓಕೆ ವರಸ್ಟ್ ಆದರೆ ಇದಕ್ಕಂದ್ರೆ ಏನಾದರೂ ಬಿಲೋ ಸ್ವಲ್ಪ ಪಾಸಿಟಿವ್ ಅನ್ನೋದು ಥೀಮ್ ಮಾರ್ಕೆಟಲ್ಲಿದೆ. ನಾವು ಲಾಂಗ್ ರನ್ ಇದು ಹೇಗೆ ಪ್ಲೇ ಆಗತ್ತೆ ಅಂತ ಸ್ಟಾಕ್ ಮಾರ್ಕೆಟ್ಸ್ನಲ್ಲಿ ಆರ್ ಗ್ಲೋಬಲ್ ಆಗಿರುವಂಥ ಎಕಾನಮೀಸು ನಮ್ಮ ಮಾರ್ಕೆಟ್ನಲ್ಲಿ ಮಿಕ್ಸ್ ಆಗತ್ತಾ ಅಥವಾ ಗ್ಲೋಬಲ್ ಆಗಿರುವಂಥ ಮಾರ್ಕೆಟ್ಸು ನಮ್ಮ ಮಾರ್ಕೆಟ್ ಹಾಗೆ ರಿಸಲೆಂಟ್ ಆಗಿರುತ್ತಾ ಅಪ್ಸೈಡ್ಗೆ ಮೂವ್ ಆಗತ್ತಾ ಅನ್ನೋದು ಆಸ್ ಎ ಸಜೆಸ್ಟೆಡ್ ಮೂವ್ ಆಗತ್ತೆ ಅನ್ನೋದು ನೋಡಬೇಕು. ಆಸ್ ಎ ಸಜೆಸ್ಟೆಡ್ ಇವೆಂಟ್ ರಿಲೇಟೆಡ್ ಆಗಿ ವೋಲ್ಟಿಲಿಟಿ ನಾವು ಗಮನಿಸಿದ್ವಲ್ವ, ಫಸ್ಟ್ ಹಾಫ್ನಲ್ಲಿ ಒಂದು ಡೈರೆಕ್ಷನ್, ಸೆಕೆಂಡ್ ಹಾಫ್ನಲ್ಲಿ ಒಂದು ಡೈರೆಕ್ಷನ್, ಕಂಪ್ಲೀಟ್ ಆಗಿ ಅನ್ಸರ್ಟನಿಟಿ ಅಂಡ್ ಇದು ಐ ಥಿಂಕ್ ನೆಕ್ಸ್ಟ್ 2 ಡೇಸ್ನು ಕಂಟಿನ್ಯೂ ಆಗ್ಬೋದು. ಅದರಿಂದ ಯಾರಾದರೂ ಇಂಟ್ರಾಡೇ ಆರ್ ಕ್ಯಾರಿ ಫಾರ್ವರ್ಡ್ ಪೊಸಿಷನ್ ತಗೋಬೇಕು ಅನ್ಕೊಂಡ್ರೆ ಮಾರ್ಕೆಟ್ನಲ್ಲಿ ನೆಕ್ಸ್ಟ್ 1 or 2 ಡೇಸು ಫೆಡ್ ಇವೆಂಟ್ ಆದಮೇಲೆ ಇನ್ನೊಂದು 2 ಡೇಸ್ವರೆಗೂ ಉತ್ತಮ ವಿಷಯನ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟು IT ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೋಬೇಕು. ಗ್ಲೋಬಲ್ ಅಸೆಟ್ ಮ್ಯಾನೇಜ್ಮೆಂಟ್ ಫಾರ್ಮ್ ಆಗಿರೋಂಥ ಬೆನ್ಸ್ಟೈನ್ ಅವರು ಇಂಡಿಯಾ IT ಸ್ಟಾಕ್ಸ್ ರಿಲೇಟೆಡ್ ಆಗಿ ಅವ್ರಿಗೆ ಪಾಸಿಟಿವ್ ವ್ಯೂ ಇದೆ ಅಂತ, ಯಾವುದಾದ್ರೆ ಅನ್ಸರ್ಟನಿಟಿ ಪ್ರೆಸೆಂಟ್ IT ಕಂಪನೀಸು ಫೇಸ್ ಮಾಡ್ತಿದೆ ಅಲ್ವಾ, ಪರ್ಟಿಕ್ಯುಲರ್ಲಿ IT ಕಂಪನೀಸ್ ರಿಲೇಟೆಡ್ ಆಗಿ ಇರುವಂಥ ಇಶ್ಯೂಸ್ ಎಲ್ಲನೂ ಸ್ವಲ್ಪ ಟೈಮ್ಗೆ ಸಾರ್ಟ್ ಔಟ್ ಆಗಿ IT ಸ್ಟಾಕ್ಸು ಬೆಟರಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಅವರು ಭಾವಿಸ್ತಾ ಎಂಟೈರ್ IT ಪ್ಯಾಕ್ನಲ್ಲಿ ಕಂಪ್ಯಾರಿಟಿವ್ ಮಿಡಿಲ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಅಂದ್ರೂ ಲಾರ್ಜ್ ಕ್ಯಾಪ್ ಸ್ಪೇಸ್ನಲ್ಲಿ ಅವರಿಗೆ ಫೇವರೆಟ್ ಅಂತ ಹೇಳ್ತಾ ಅಂಡ್ ಔಟ್ ಆಫ್ ದಿ ಆಲ್ ಲಾರ್ಜ್ ಕ್ಯಾಪ್ಸಲ್ಲಿ ಪ್ರೆಸೆಂಟ್ ಇರುವಂಥ ಪ್ರೈಸ್ ವ್ಯಾಲ್ಯೂಷನಲ್ಲಿ ಇನ್ಫೋಸಿಸ್ ಅವ್ರಿಗೆ ಟಾಪ್ ಪಿಕ್ ಅಂತ ಅವರು ಸೆಲೆಕ್ಟ್ ಮಾಡ್ತಾ ಫರ್ದರ್ ಆಗಿ ಇನ್ಫೋಸಿಸ್ ಇಲ್ಲಿಂದ 35% ಅಪ್ಸೈಡ್ಗೆ ಹೋಗೋದಕ್ಕೆ ಚಾನ್ಸ್ ಇದೆ ಅಂತ ರೆಸ್ಟ್ ಆಫ್ ದಿ IT ಸ್ಟಾಕ್ಸ್ ರಿಲೇಟೆಡ್ ಆಗಿನೂ ಔಟ್ ಪರ್ಫಾರ್ಮಿಂಗ್ ರೇಟಿಂಗ್ ಕೊಡ್ತಾ 11 to 36% ಹತ್ರ ಈ ಪರ್ಟಿಕ್ಯುಲರ್ ಇಂಡಿವಿಜುವಲ್ ಸ್ಟಾಕ್ಸ್ಗೆ ಅವರು ಟಾರ್ಗೆಟ್ಸ್ ಕೊಡ್ತಿದ್ದಾರೆ. ಈ ಸ್ಟಾಕ್ಸು ಅದರ ಟಾರ್ಗೆಟ್ಸ್ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸ್ಬೋದು. ಆ್ಯಂಡ್ ಪರ್ಸ್ನಲಿ ಯಾವುದಾದ್ರೆ ಗ್ಲೋಬಲ್ ಆಗಿರೋಂಥ ಅನ್ಸರ್ಟನಿಟೀಸ್ ಎಲ್ಲ ಇದೆಯಲ್ವ ಅವೆಲ್ಲನೂ IT ಸ್ಟಾಕ್ಸ್ನಲ್ಲಿ ಫ್ಯಾಕ್ಟರ್ ಆಗ್ತಾನೆ ಬರ್ತಿದೆ. ಆದರೆ ರೀಸೆಂಟಾಗಿ ಅರೈಸ್ ಆಗ್ತಿರೋಂಥ ಕನ್ಸರ್ನ್ಸು ಎಲ್ಲನೂ ಎನರ್ಜಿ ಕ್ರೈಸಿಸ್, ಯುರೋಪ್ ಎನರ್ಜಿ ಕ್ರೈಸಿಸ್ ಎಲ್ಲನೂ ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ. ಬಿಕಾಸ್ ರಷ್ಯಾ ಉಕ್ರೇನ್ ಕ್ರೈಸಿಸು ಸೆಟಲ್ ಆಗದಿರೋವರೆಗೂ ಎನರ್ಜಿ ಕ್ರೈಸಿಸ್ ಇನ್ನೂ ಪ್ರೊಲಾಂಗ್ ಆಗೋದಕ್ಕೆ ಚಾನ್ಸಸ್ ಇದೆ. ಅದರಿಂದ ಅಲ್ಲಿರುವಂಥ ಎನರ್ಜಿ ಕ್ರೈಸಿಸ್ ಇನ್ಫ್ಲೇಷನ್ ಇಂಪ್ಯಾಕ್ಟ್ ಮಾಡ್ತಾ ಓವರಾಲ್ ಆಗಿ ಯುರೋಪ್ ಝೋನ್ ಎಲ್ಲನೂ ಇನ್ಫ್ಲೇಷನ್ ಕಾರಣವಾಗಿ ಇಂಪ್ಯಾಕ್ಟ್ ಆಗ್ತಾ ಇದ್ದರೆ ಅಲ್ಲಿಂದ ಬರ್ತಿರೋಂಥ ಸ್ಪೆಂಡಿಂಗು ಇಂಪ್ಯಾಕ್ಟ್ ಆಗುತ್ತೆ ಅಂತ ಒಂದು ಕನ್ಸರ್ನ್ ಬಿಟ್ಟರೆ IT ಸ್ಟಾಕ್ಸ್ ರಿಲೇಟ್ ಆಗಿ ಒಂದು ಬಿಗ್ ನೆಗೆಟಿವ್ ಅಪ್ಕಮಿಂಗ್ ಟೈಮ್ಸಲ್ಲಿ ಕಾಣಿಸ್ತಿಲ್ಲ. ಈವನ್ ಸ್ಟಿಲ್ ಈ ಕರೆಕ್ಷನ್ ಆದಮೇಲೂ ಗ್ಲೋಬಲ್ ಕಂಪನೀಸ್ IT ಕಂಪನೀಸ್ ಜೊತೆ ಕಂಪೇರ್ ಮಾಡಿದ್ರೆ ಇನ್ನು ಇಂಡಿಯನ್ ಕಂಪನೀಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನಲ್ಲೇ ಇದೆ. ಬಟ್ ಹಾಗೇನೆ ಗ್ರೋತೂ ಇದೆ. ಆದರೆ ಇಂಡಿಯನ್ ITಯಲ್ಲಿ ಬರ್ತಿರೋಂಥ ಲಾಂಗ್ ಟರ್ಮ್ ರಿಲೇಟೆಡ್ ಆಗಿ ನಾವು ಅದು ಪಾಸಿಟಿವ್ ಆಗಿ ನೋಡಬಹುದು. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು ಅಸೆನ್ಸರ್ ರಿಸಲ್ಟ್ಸ್ ಬರ್ತಿದೆ ಇವತ್ತು. ಎಂಟೈರ್ ಗ್ಲೋಬಲ್ IT ಸ್ಟಾಕ್ಸ್ನಲ್ಲಿ ಇದೇ ಫಸ್ಟ್ ಟೈಮು IT ಕಂಪನಿಯವರು ರಿಸಲ್ಟ್ಸ್ನ ಪಬ್ಲಿಷ್ ಮಾಡ್ತಾ ಅಂಡ್ FY23 ಗೈಡೆನ್ಸ್ ಡೀಟೇಲ್ ಆಗಿ ಇವರು ಕೊಡ್ತಾ ಇರ್ತಾರೆ. ಅದರಿಂದ ಇದು ಎಂಟೈರ್ IT ಸ್ಟಾಕ್ಸ್ ರಿಲೇಟೆಡ್ ಆಗಿ ಒಂದು ರೋಡ್ ಮ್ಯಾಪ್ ಥರ ಇರುತ್ತೆ. ಅದರಿಂದ ಇವತ್ತು ಅಪ್ಡೇಟ್ ಆಗ್ತಿರೋಂಥ ಅಸೆನ್ಸರ್ ರಿಸಲ್ಟ್ಸನ್ನು IT ಸ್ಟಾಕ್ಸ್ ರಿಲೇಟೆಡ್ ಆಗಿ ಒಂದು ಓವರ್ ವ್ಯೂ ಅಂತೂ ಫಾರ್ಮ್ ಮಾಡುತ್ತೆ. ನೆಕ್ಸ್ಟು
ಒಳ್ಳೆ ನಂಬರ್ಸ್ನ ಪೋಸ್ಟ್ ಮಾಡ್ತಾ ರೀಸೆಂಟ್ ಟೈಮ್ಸಲ್ಲಿ ಜಾಸ್ತಿ ಕರೆಕ್ಟ್ ಆಗ್ತಿರೋಂಥ ಸ್ಟಾಕ್ಸ್ನಲ್ಲಿ ಸೋನಾ ಕಾಮ್ಸ್ಟಾರು ಒಂದಿದೆ. ಪರ್ಟಿಕ್ಯುಲರ್ಲಿ ಇವತ್ತು ಓಪನಿಂಗಿಂದಾನು 6% ಕರೆಕ್ಟ್ ಆಗ್ತಾ ಇದರಿಂದ ಈ ಸ್ಟಾಕ್ಸ್ ರಿಲೇಟೆಡ್ ಆಗಿ ಎಲ್ಲಿ ಫರ್ದರ್ ಆಗಿ ಆಡ್ ಮಾಡ್ಕೋಬಹುದು ಅಂತ ಕ್ವಶನ್ಸ್ ಬರ್ತಿದೆ. ಈ ಸ್ಟಾಕ್ ರಿಲೇಟೆಡ್ ಆಗಿರುವಂತ ಸಪೋರ್ಟ್ ಸಿಸ್ಟಮ್ 540 ಹತ್ರ. ಸೊ ಇಫ್ ಇನ್ ಕೇಸ್ ಇಲ್ಲಿಂದ ಅಗೇನ್ ಟಾಪ್ ಸೈಡ್ ಗೆ ರ್ಯಾಲಿ ಆಗ್ತಾ ಇದ್ರೆ ಪ್ರೈಸ್ 540 ಅಬೋವ್ ಏನಾದ್ರು ಸ್ಟೆಬಿಲೈಸ್ ಆಗ್ತಾ ಇದ್ರೆ ದೆನ್ ಅಪ್ ಸೈಡ್ ಗೆ ಮೂವ್ ಆಗೋದಕ್ಕೆ ಚಾನ್ಸ್ ಇದೆ. ಅದು ಇಂಪಾರ್ಟೆಂಟ್ ಲೆವೆಲ್ ಆಗತ್ತೆ, ಅಲ್ಲೇ ಆಡ್ ಮಾಡ್ಕೋಬಹುದು. ಬಟ್ ಇಲ್ಲಿಂದ ಡೌನ್ ಸೈಡ್ ಗೆ ಬರ್ತಿದ್ರೆ ನೋಡ್ಬೇಕು ಅನ್ಕೊಂಡ್ರಿ ಅಂಡ್ ಬೇಸ್ಡ್ ಆನ್ ಪ್ರೀವಿಯಸ್ ಪ್ರೈಸ್ ಆಕ್ಷನ್ 440 ಲೆವೆಲ್ ಹತ್ರನೇ ನಮಗೆ ಇಂಪಾರ್ಟೆಂಟ್ ಸಪೋರ್ಟ್ ಕಾಣಿಸ್ತಾ ಇದೆ. ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ ಗೆ ಹೋಗ್ತಾ ಇದ್ರೆ ಫಸ್ಟ್ ಲೆವೆಲ್ ಇಲ್ಲಿಂದ ಆಡ್ ಮಾಡ್ಕೋಬೇಕು ಅನ್ಕೊಂಡ್ರೆ 440 ಅಂಡ್ ಅದರ್ ನೆಕ್ಸ್ಟ್ 390. ಸೊ 440 ಬ್ರೇಕ್ ಆಗಿ ಡೌನ್ ಸೈಡ್ ಗೆ ಹೋಗ್ತಾ ಇದ್ರೆ 390 ನ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಸೋನಾ ಕಾಮ್ಸ್ಟಾರ್ ರಿಲೇಟೆಡ್ ಆಗಿ ಗಮನಿಸಬಹುದು ನಾವು. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್. ನಿಫ್ಟಿ ಲೆವೆಲ್ಸ್ ಇಲ್ಲಿಂದ ಡೌನ್ ಸೈಡ್ ಗೆ ಹೋಗ್ತಾ ಇದ್ರೆ ಪ್ರೀವಿಯಸ್ಲಿ ನಾವು ಅನ್ಕೊಂಡ ಹಾಗೆ 17,550 ಟು 17,570 ಈ 20 ಪಾಯಿಂಟ್ ಝೋನು ಇಲ್ಲಿಂದ ಟಾಪ್ ಸೈಡ್ ಗೆ ಹೋಗ್ತಿದ್ರೆ 17,660 ಅಂಡ್ ಅದರ ಅಬೋವ್ 17,720 ಅಂಡ್ ಬ್ಯಾಂಕ್ ನಿಫ್ಟಿನು ಇವತ್ತು ಡೌನ್ ಸೈಡ್ ಗೆ ಹೋಗ್ತಾ ಇದ್ರೆ 40,420 ಅಪ್ ಸೈಡ್ ಬರ್ತಿದ್ರೆ 40,960. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ವೀಕ್ಲಿ ಮಂತ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ ಡೇಟಾನ ಗಮನಿಸ್ತಾ ಇದ್ರೆ ಟಾಪ್ ಸೈಡು 18,000 ಹತ್ರನೇ ಒಂದು ಹ್ಯೂಜ್ ಓಐ ಡೇಟಾ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ 1 lakh ಕಾಂಟ್ರಾಕ್ಟ್ಸ್ ಹತ್ರ ಮಂತ್ಲಿ ಎಂಡೆಡ್ ಕಾಂಟ್ರಾಕ್ಟ್ಸ್ ನಲ್ಲಿ ಬಿಲ್ಡ್ ಆಗ್ತಿದೆ. ಅದೊಂದು ಹ್ಯೂಜ್ ರೆಸಿಸ್ಟೆಂಟ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿಂದ ಡೌನ್ ಸೈಡ್ಗೆ ಹೋಗ್ತಾ ಇದ್ರೆ 17,500 ಹತ್ರನೂ ಓವರ್ ಆಲ್ ಡೇಟಾ ಬಿಲ್ಡ್ ಆಗ್ತಿದೆ. ಆದರೆ ಇವತ್ತು ಪುಟ್ ಸೈಡನ್ನು ಅಲ್ಲಿ ಸ್ವಲ್ಪ ಡೇಟಾ ಇಂಟೆನ್ಸಿವ್ ಆಗಿ ಆಲ್ಮೋಸ್ಟ್ 10,000 to 11,000 ಕಾಂಟ್ರಾಕ್ಟ್ಸ್ ಹತ್ರ ಅಲ್ಲಿ ಬಿಲ್ಡ್ ಆಗ್ತಿದೆ. ಅದರಿಂದ 17,500ನ ಅಷ್ಟೊಂದು ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ನೋಡೋಕ್ಕಾಗಲ್ಲ. ಬಟ್ ಅದು ಬ್ರೇಕ್ ಆಗದಿರೋವರೆಗೂ ಅದೇ ಇಂಪಾರ್ಟೆಂಟ್ ಸಪೋರ್ಟ್. ಅದರಿಂದ 1 or 2 ಟ್ರೇಡಿಂಗ್ ಸೆಷನ್ಸು 17,500 ಬಿಲೋ ಕ್ಲೋಸ್ ಆಗದಿರೋವರೆಗೂ 17,500 ಇಂಪಾರ್ಟೆಂಟ್ ಸಪೋರ್ಟ್. ಒನ್ಸ್ ಅದು ಬ್ರೇಕ್ ಆಗಿ ಡೌನ್ ಸೈಡ್ ಸಸ್ಟೈನ್ ಆಗ್ತಾ ಇದ್ರೆ ಆ ಸ್ಟೇಬಲ್ ಆಗ್ತಾ ಇದ್ರು ನೆಕ್ಸ್ಟ್ 17,200ನ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಆಪ್ಷನ್ ಚೈನ್ ಡೇಟಾನಲ್ಲಿ ಕಾಣಿಸ್ತಾ ಇದೆ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತೆ ಅಂದರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.